ಕಳೆದ ಹಲವಾರು ವರ್ಷಗಳಲ್ಲಿ 6,65,095 ಕೋಟಿ ತಲುಪಿದ್ದೀರಿ ನಾವು. ಆಲ್ಮೋಸ್ಟ್ ಆಲ್ ನಮ್ಮ ಟೋಟಲ್ ಕರ್ನಾಟಕ ರಾಜ್ಯದ್ದು 6,65,095 ಕೋಟಿ, ಕರೆಕ್ಟ್ ಅಲ್ಲ? ಅಂದರೆ ಕರ್ನಾಟಕದ ಜನಸಂಖ್ಯೆಯನ್ನು ನಾವು 7.5 ಕೋಟಿ ಇಟ್ಕೊಂಡ್ರೂ ಕೂಡ ಒಬ್ಬನ ತಲೆ ಮೇಲೆ 95,013 ರೂಪಾಯಿ ಬೀಳ್ತೈತೆ. ಈಗ ನಿಮ್ಮ ತಲೆ ಮೇಲೆ ನೀವೇನು ಸಾಲ ಮಾಡಿಲ್ಲ, ಆದರೆ 95,000 ನಿಮ್ಮ ತಲೆ ಮೇಲೆ, ನಮ್ಮ ಎಲ್ಲರ ತಲೆ ಮೇಲೂ ಇದೆ. ಈ ಪರಿಸ್ಥಿತಿಗೆ ರೀಚ್ ಆಗ್ಬಿಟ್ಟಿದ್ದೀರಿ ಈಗ. ಅಂದರೆ ಇನ್ನು ನಾವು ಸಾಲ ಮಾಡೋಕ್ಕೂ ಆಗಲ್ಲ, ಟ್ಯಾಕ್ಸ್ ಹಾಕೋಕ್ಕೂ ಆಗಲ್ಲ, ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಮ್ಮ ಸ್ಥಿತಿ ತಲುಪಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಮಗೆ ಇವತ್ತು ವಿತ್ತೀಯ ಕೊರತೆ 2022-23ರಲ್ಲಿ 2.14 ಇತ್ತು. 2023-24ರಲ್ಲಿ 2.67 ಆಗಿದೆ. 2024-25ರಲ್ಲಿ ಮೋಸ್ಟ್ಲಿ ಅದು 2.995ಗೆ ಹೋಗುವಂಥ ಪರಿಸ್ಥಿತಿ ಇದೆ. ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 3ಕ್ಕೆ ಹೋಗ್ಬೋದನೋ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಇದ್ರ ಪ್ರಕಾರ ಅಷ್ಟಿದೆ. ಮತ್ತು ವಾರ್ಷಿಕ ಸಾಲ ಎತ್ತುವಳಿ ಏನಿದೆ, ಬಾರೋಯಿಂಗ್ಸ್, 2022-23ರಲ್ಲಿ 44,548.72 ಕೋಟಿ ತಗೊಂಡಿದ್ದು ಆ ವರ್ಷ 22-23ರಲ್ಲಿ. 23-24ರಲ್ಲಿ 85,818 ಕೋಟಿ ಸಾಲ ತಗೊಂಡಿದ್ರಿ. ಕೇವಲ 2 ವರ್ಷದಲ್ಲಿ ಸಾಲದ ಪ್ರಮಾಣ 13.6%ಗೆ ಏರಿಕೆ ಆಗಿದೆ. ಈಗ ನಾವು 1,05,000ಕ್ಕೆ ಬಂದಿದ್ದೀರಿ. ವಾರ್ಷಿಕ ಬಡ್ಡಿ ಪಾವತಿ, ನಾವು ಎಷ್ಟು ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಇಯರ್ಲಿ? 2022-23ರಲ್ಲಿ 28,427.15 ಕೋಟಿ ಬಡ್ಡಿ ಕಟ್ತಾ ಇರೋದು. 28,000 ಕೋಟಿಗೂ ಹೆಚ್ಚು ನಾವು ಬಡ್ಡಿ ಕಟ್ತಾ ಇದ್ದೀರಿ 22-23ರಲ್ಲಿ. 23-24ರಲ್ಲಿ 30,542.79 ಕೋಟಿ. ಹಿಂಗೆ ನೀವು ಮುಂದುವರೆದ್ರೆ 30,000ಕ್ಕೆ ಬಂದಿದ್ದೀರಿ. ಈಗ ಇದೇ ಥರ ಮುಂದುವರೆದ್ರೆ ಮುಂದಿನ 3 ವರ್ಷಗಳಲ್ಲಿ ಅಂದಾಜು, ನಾನು ಹೇಳೋದು ಮುಂದಿನ 3 ವರ್ಷ ಅಂದಾಜು ನಾವು 73,000 ಕೋಟಿಗೆ ಹೋಗ್ತೀವಿ. ನಾವು ಬರೀ ಬಡ್ಡಿ, ನಾವು ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇರೋದೇ ಇಲ್ಲಿ 50,000 ಕೋಟಿ ಏನು ಅಭಿವೃದ್ಧಿಗೆ ಅಂದಾಜು. ನಾವು ಬಡ್ಡಿನೇ 73,000 ಕೋಟಿಗೆ ಹೋಗ್ತಾ ಇದ್ದೀವಿ. ಅದರಿಂದ ನಾರ್ಮಲಿ ನೋಡಿ ಉಪಾಧ್ಯಕ್ಷರೇ, ನಮ್ಮ ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಈ ಥರದ ರಾಜ್ಯಗಳೇನಿದೆ, ಇದು ನಮ್ಮದು ದೇಶದ GDP-ಗಿಂತ ನಾವು ಜಾಸ್ತಿ ಇರ್ತೀರಿ ಯಾವಾಗಲೂ ಕೂಡ. ನಾವು ಅಭಿವೃದ್ಧಿ ಹೊಂದಿರೋವಂಥದ್ದು. ನಾವು ಆ ಬೇರೆ ಬೇರೆ ರಾಜ್ಯಗಳ GDP ಕಡಿಮೆ ಇದ್ದರೆ ನಮ್ಮ GDP ಜಾಸ್ತಿ ಇರ್ತೈತೆ. ಕೋವಿಡ್ ಬಿಟ್ಟರೆ ಮೊದಲ ಬಾರಿಗೆ ನಾವು ಆ ನ್ಯಾಷನಲ್ ಆವ್ರೇಜ್ ಇದೆಯಲ್ಲ, ಆ ನ್ಯಾಷನಲ್ ಆವ್ರೇಜ್ಗಿಂತ ಕಡಿಮೆ ಬಂದಿದ್ರಿ. ಕರ್ನಾಟಕ 23-24ರಲ್ಲಿ 6.6 ಆಗ್ಬೋದು, ಆದರೆ ಭಾರತದ ಎಷ್ಟಿದೆ ಅಂದರೆ 7.3.